ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಮ್ಮ ಅಂಬಾರಿ ತಯಾರಾಗೈತಿ. ಆಮೇಲೆ ನಾನಂತೂ ಈ ರೀತಿ ತಯಾರಾಗಿದ್ದೀನಿ. ಸೊ ಗ್ಲೌಸ್ ಹಾಕೋಬೇಕು, ಜಸ್ಟ್ ಹೋಗಬೇಕು. ಎಲ್ಲ ದೇವರುಗಳನ್ನು ನೆನೆಸ್ಕೊತಾ ನಮ್ಮ ಫಸ್ಟ್ ರೈಡ್ ಸ್ಟಾರ್ಟ್ ಮಾಡೋದೈತಿ. ಏನೇನೋ ಜುಗಾಡ್ ಮಾಡಿ ಸ್ಟಾರ್ಟ್ ಮಾಡೀನಿ. ಸೊ ಫಸ್ಟ್ ಲಾಗ್ ಐತಿ, ಫಸ್ಟ್ ಪ್ರೊಫೆಷ್ನಲ್ ಮೋಟೋಲಾಗ್. ಇದಕ್ಕಿಂತ ಮೊದಲು ಮೋಟೋಲಾಗ್ ಮಾಡಿದ್ದೀನಿ, ಬಟ್ ಯಾವತ್ತೂ ಈ ರೀತಿ ಮಾಡಿಲ್ಲ. ಸೊ ಬಹುತ್ ಖರ್ಚಾಕಿ ಭಾಳ ಖರ್ಚು ಮಾಡಿದ್ದೇನೆ ಇದಕ್ಕೆಲ್ಲ. ನೋಡ್ರಿ, ಕೀಲಿನ ಬಿಟ್ಟಿದ್ದೇನೆ. ಹಿಂಗಾಗ್ತಿತ್ತು ನೋಡ್ರಿ. ಇದು ಫಸ್ಟ್ ರೈಟ್ ಅಂದಮೇಲೆ ನಮ್ಮವು ಎದ್ದ ಬಿಟ್ಳು. ಮನೆಯವರಿಗೆಲ್ಲ ಯಾಕೆ ತೊಂದರೆ ಅಂತೇಳಿ. ಸೊ ಫಸ್ಟ್ ರೈಡ್ ಅಂದಮೇಲೆ ಸ್ವಲ್ಪ ಎಕ್ಸೈಟ್ ಭಾಳ ಅದೇನು. ಸೊ ನನಗೋಸ್ಕರ ಒಂದು ಗ್ರೂಪ್ ವೇಟ್ ಮಾಡತ್ತೈತಿ. ಗ್ರೂಪ್ದಾಗ ಎಷ್ಟು ಜನ ಇದ್ದರು ಏನೋ ಎಲ್ಲ ಅಪ್ಡೇಟ್ ಕೊಡ್ತೇನಂತ. ಸೊ ಬನ್ನಿ ರೈಡ್ ಶುರು ಮಾಡುವ ನಮ್ಮ ಊರಿನಿಂದ. ಹಿಂಗೇನೇನೋ ಕಟ್ಟಿದೆ, ಎಷ್ಟೈತಿ ಏನೋ ಗೊತ್ತಿಲ್ಲ. ಚಿಕ್ಕಮಗಳೂರು ತನಕ ಹೋಗ್ಬೇಕಲ್ಲ. ನೋಡುವ ಗಾಡಿ ಭಾಳ ವಜ್ಜೈತ್ರಿ ಅಪ್ಪ. 2 ಕ್ವಿಂಟಲ್. ಅಯ್ಯ ಶೇಟ್, ಒಂದೇನಿಲ್ಲ ಪುಡ ಆಯ್ತಪ್ಪ. ಇದು ಪೆಟ್ರೋಲ್ ಹಾಕ್ಬೇಕಂದ್ರೆ ಇದೆಲ್ಲ ಮತ್ತೆ ಬಿಚ್ಚಬೇಕು. ಸೊ ಇರಲಿ, ಅಲ್ಲೇ ಹೋಗಿ ಹಾಕೋಣಂತ. ಎಲ್ಲರೂ ಎಲ್ಲಿ ಹಾಕ್ತಾರೆ ನೋಡಿ, ಅಲ್ಲೇ ಹಾಕೋಣಂತ. ಬರಲಿ. ಹಾಂ ಏನ? ಹಾಂ, ಗಾಡಿ ಮ್ಯಾಗಲ್ಲ. ಹಾಂ, ಹೋಗ್ತೇನೆ. ಎಲ್ಲ ದೇವ್ರುಗಳನ್ನ ನೆನೆಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಇದು ನಮ್ಮೂರು ದೇವರು, ನಮ್ಮೂರ ಹನುಮಂತ. ಎಲ್ಲರೂ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡು. ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರಿ. ಇದು ನೋಡ್ರಿ, ಫಸ್ಟ್ ಟೈಮ್ ನಮ್ಮೂರು ತೋರ್ಸಾಕತ್ತೀನಿ. ನಮ್ಮೂರದಿಂದ ಈ ಒಂದು ರೈಡ್ ಶುರುವಾಗೈತಿ. ಇಲ್ಲೇನು ಮುಂದೆ ಬರ್ತಿತ್ತಲ್ರಿ ಲೆಫ್ಟ್ ಸೈಡು, ಅದು ನಮ್ಮ ಗ್ರಾಮ ದೇವತೆ. ಸೊ ಗ್ರಾಮ ದೇವತೆ ಅಂಕಲಮ್ಮ ದೇವಿ ಎಲ್ಲರನ್ನು ಕಾಪಾಡುವ ಫಸ್ಟ್ ರೈಡ್ ಐತಿ ನಮ್ದು. ಸೊ ಸಕ್ಸಸ್ ಆಗಲಿ. ಇಂಥ ರೈಡ್ಗಳು ಇನ್ನೂ 100 ಬರಲಿ. ಎಲ್ರಿಗೂ ಖುಷಿ ಕೊಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ದೇವರೇ. ಸೊ ಬನ್ನಿರಿ ರೈಡ್ ಶುರು ಮಾಡೋಣ ಅಂತ. ಈಗಾಗಲೇ ಸ್ಟಾರ್ಟ್ ಆಗೈತಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಎಲ್ಲ ನನ್ನ ಮೇಲೆ ಇರಲಿ. ಸೊ ಬರ್ರಿ, 10ರಿಗೆ ನಮ್ಮೂರಿಂದ ಒಂದು 20-25 ಕಿಲೋಮೀಟ್ರ್ ಐತಿ. ಅಲ್ಲೇ ಅವರೆಲ್ಲ ರೈಡರ್ಸ್ ವೇಟ್ ಮಾಡತ್ತಾರ. ಅವ್ರು ಯಾರು ಏನೇನ ಅಂಥೇಳಿ ಆಮೇಲೆ ಅಪ್ಡೇಟ್ ಕೊಡ್ತೇನಂತ. ಸೊ ಲೆಟ್ಸ್ ಬಿ ಸ್ಟಾರ್ಟ್. ಇಲ್ಲೇ ನಮ್ಮೂರು ಸಂಕೇಶ್ವರದಾಗ ವೇಟ್ ಮಾಡತ್ತೇನೆ ರೀ. ಯಾಕೆ ವೇಟ್ ಮಾಡತ್ತೇನೆ ಅಂದ್ರೆ ಒಂದು ಭಾಳ ಅದ್ಭುತವಾದ ಕೆಲಸನ ಒಂದು ಮರೆತು ಹೊಂಟೀನಿ. ಅದೇನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಧ್ವಜ. ಅದೇನು ನಾನು ಇಲ್ಲಿ ಕಟ್ತೇನಲ್ರಿ, ಅದನ್ನು ಬೇರೆದು ಹೊಲ್ಸಕ್ಕೆ ಹಾಕೀನಿ. ನಂಗೆ ಅವ್ರು ನಿನ್ನೆ ಫೋನ್ ಮಾಡಿದ್ರು, ರೆಡಿ ಐತಿ ತೊಗೊಂಡು ಹೋಗಂತೇಳಿ. ಬಟ್ ನಾನು ಮರ್ತಿದ್ನಿ. ಇವಾಗ ಇದನ್ನು ನೋಡ್ತೀನಿ, ಯಾಕೋ ಬರೀ ಖಾಲಿನ ಕಾಣಾಕಾಯ್ತು. ಸೊ ಜಸ್ಟ್ ಅವ್ರಿಗೆ ಫೋನ್ ಮಾಡಿದ್ದೇನೆ. ಅವರು ಎಲ್ಲೋ ಡ್ಯೂಟಿಗೆ ಹೊಂಟಿರಂತ, ಇಲ್ಲೇ ತಂದು ಕೊಡ್ತೇನೆ, ವೇಟ್ ಮಾಡಂತ ಹೇಳ್ಯಾರು. ಸೊ ಸಂಕೇಶ್ವರ ಒಳಗೆ ವೇಟ್ ಮಾಡತ್ತೀನಿ, ನೋಡೋಣ ಅಂತ. ತಂದು ಕೊಟ್ರಂದ್ರೆ ಭಾಳ ಚಲೋ. ಪಾಪ ಆಟೆಲ್ಲ ಕಷ್ಟಪಟ್ಟು ಮತ್ತು ಹೊಲಿಸಿದ್ದೇನೆ ಅವ್ರ ಕಡೆ. ಸೊ ಬರಲಿ, ಅದೊಂದು ತೊಗೊಂಡು ಹೋಗೋಣ ಸ್ವಲ್ಪ ನಿತ್ತ. ಸೊ ನಿಮಗೆ ಕಾಣಾಯ್ತು ಇಲ್ಲೋ ಗೊತ್ತಿಲ್ಲ, ರಾಜಣ್ಣ ಅವ್ರು ಬಂದರು. ರಾಜಣ್ಣ ನಮ್ಮ ಸಲ ಪಾಪ ಅಲ್ಲಿಂದ ಕಷ್ಟಪಟ್ಟು ಬಂದಾರ ನಮ್ಮೂರಿಂದ ಧ್ವಜ ಕಟ್ಟಕ್ಕೆ. ಸೊ ಫೈನಲಿ ರಾಜಣ್ಣ ಅವ್ರು ಇದನ್ನು ತಂದು ಕೊಟ್ಟರು. ಇದ್ರ ಸಲುವಾಗಿ ನೋಡ್ರಿ ವೇಟ್ ಮಾಡತ್ತಿದ್ದೆ.
ಸೊ ಬಂತು ಪಾಪ ಎಲ್ಲ ನನ್ನ ಸಲುವಾಗಿ ವೆಯ್ಟ್ ಮಾಡಕತ್ತಾರಲ್ಲಿ. ಏನು ಮಾಡೋದ್ರಿ, ಇದು ನನಗೆ ಮುಖ್ಯ ಇತ್ತು, ಅವರು ನನಗೆ ಮುಖ್ಯ ಅದಾರ. ಈಗ ನನಸುಗೆ ಊಟ ಹಾಕೋ ಸಮಯ ಫಸ್ಟ್ ಟೈಮ್ ಅಣ್ಣ ರೀ. ಎಷ್ಟು ಕುಂತಿದ್ದು ನೋಡ್ರಿ ಪೆಟ್ರೋಲ, ಅಷ್ಟು ಹಾಕಿಬಿಡ್ರಿ. ಈ ಥರ ಟ್ಯಾಂಕ್ ಎಷ್ಟು ಗೊತ್ತಿದ್ದೇನೆ ರೀ? ಏನು ಗೊತ್ತಿಲ್ಲ ರೀ, ಇಟ್ಟದ್ರೊಳಗೆ ಕುಂತಿದ್ರಲ್ಲ ನಿಮಗೆ. ಬಿಡ್ರಿ, ಒಂದು 1000 ರೂಪಾಯಿ ಬಿಡ್ರಿ. ಹಾಂ, ಮೊದಲ ಟೈಮ್ ಆಗೈತ್ರಿ, ಪಾಪ ನನ್ನ ಸಲುವಾಗಿ ವೆಯ್ಟ್ ಮಾಡತ್ತಾರಲ್ಲಿ. ಅಂಥದ್ರೊಳಗೆ ಪೆಟ್ರೋಲ್ ಖಾಲಿ. ಇಟ್ಟಾಗ ಮ್ಯಾಕ್ ಕೊಟ್ಟಿದ್ದಾರೆ ಏನವಲ್ರಿ, ಕಾಣ್ಬೇಕಂತೇಳಿ ನೀವು ಹಾಕ್ತಿರೋ ಇಲ್ಲ ಅಂತೇಳಿ ಹೌದಿಲ್ಲ ರೀ. ಕರೆಕ್ಟ್ ಹಾಕ್ತಿರೋ ಇಲ್ಲ ಅಂತ ಗೊತ್ತಾಗೋ ಸಂಬಂಧ ಮಾಡಿದಾರೆ ಅವಲ್ಲಿ ತೋರಿ. ಅದು ಕರೆ ಉದ್ದಿದ್ದು ಮ್ಯಾಗ ಹಾರಿ ಹೊಂಟೈತಲ್ರಿ. ಅಲ್ರಿ, ಎಲ್ಲ ಮ್ಯಾಗ ಹಾರಿ ಹೊಂಟೈತಲ್ರಿ. ಮತ್ತು ಇದು ಕಾಣೋದೇನ ಮತ್ತು ನೀವು ಹಾಕೋದೇನ ಬಿಡೋದೇನ. ಆ ರೈಡರ್ಸ್ ಗ್ರೂಪ್ನವರ ಒಂದು 3 ಜನ ಇವಾಗ ಸಿಕ್ಕಿದ್ರು. ಮೇನ್ಲಿ ನಮ್ಮ ಸುನೀಲ್ ನಾಯ್ಕ್ ಅವರು. ಸೊ ಸುನೀಲ್ ನಾಯ್ಕ್ ಅವ್ರು ನನಗೆ ಈ ಒಂದು ರೈಡಿಗೆ ಕರೆದಿದ್ದವ್ರ, ಅಂದರೆ ನನಗೆ ಪರಿಚಯ ಅವ್ರು ಮೊದಲಿಂದ ಡಾಕ್ಟರ್ ಅದಾರು. ಸೊ ಡಾಕ್ಟರ್ ಆಗಿ ಅವರು ಆವಾಗವಾಗ ಈ ರೈಡ್ಗಳನ್ನು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಹೆಚ್ಚಾಗಿ ಕ್ಲೋಸ್ ಆದರು, ಯಾಕಂದ್ರೆ ನಾನು ಸ್ವಲ್ಪ ಅಲೆಮಾರಿ ಅಲ್ಲ. ಸೊ ಅದಕ್ಕೆ ಇವಾಗ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಆಗಲೇ ಭೇಟಿಯಾಗಿದ್ದರು, ಈ ರೈಡನ್ನು ಎಂಜಾಯ್ ಮಾಡೋಣ ಅಂತ. ಕಮಾನ್ ಬೇಬಿ ಲೋಕ್, ಕಮಾನ್. ಸೊ ಹಿರೇಬಾಗೇವಾಡಿ ಟೋಲ್ಗೆ ಬಂದೇವಿ. ಜಸ್ಟ್ ಇವರು ನೋಡ್ರಿ ದ ರೈಡರ್ಸ್. ಹಾಯ್ ಸರ್, ನೀವೇನು ಬಾವು ಅಂತ ಬರಾಕತ್ತೀರಿ, ನಮಗೆ ಆಗಾನಿಲ್ಲ ಅದು. ಏನಂದ್ರಿ, ನಮ್ಗದು ಎಲ್ಲಿ ಕಾಲಿಡತ್ತೇನೆ ಅನ್ನೋದು ಗೊತ್ತಾಗವಲ್ರಿ ಅದ್ರ ಮ್ಯಾಗ. ಮುನೇಶ್ವರದಾಗ ಹಾಂ, ಮುನೇಶ್ವರ ರೀ. ಸರ್ ಮತ್ತೊಮ್ಮೆ ನಿಮಗೆ ಭೇಟಿ ಆಗೀನಿ. ಅವಾಗ ಇವಾಗ ಲಾಕ್ದಾಗಿದ್ದೀರಿ ನೀವು. ಸರ್ ಆಕಾಶ್ ಅಂತೇಳಿ, ಆಕಾಶ್ ಬಿಜಿಕೆ ಅಂತೇಳಿ, ಆಕಾಶ್ ಬಿಜಿಕೆ ಯೂಟ್ಯೂಬ್ ಕನ್ನಡ ಚಾನಲ್ ಐತಿ ನೋಡ್ರಿ. ಅವ್ರದ್ದು ಯೂಟ್ಯೂಬ್ ಐತೆ ಅಂತ ನೋಡ್ರಿ. ಮಹಂತೇಶ್ ಅಂತೇಳಿ, ಮಹಂತೇಶ್ ಹಿರೇಮಠ ಅಲ್ರಿ, ಸಾರಿ ಮಹೇಶ್ ಹಿರೇಮಠ ಅಂತೇಳಿ. ಸೊ ನಮ್ಮ ಸುನೀಲ್ ಸರ್ ಏನೋ ನೋಡತ್ತಾರ, ಫೋನ್ ಹಚ್ಚಾರೇನ್ರಿ ಸುನೀಲ್ ಸರ್ ಅಂತೇಳಿ. ಆಮೇಲೆ ಎಲ್ಲರೂ ಮುಖ ತೋರಿಸ್ತೇನೆ, ಇವಾಗ ನನ್ನ ಮುಖ ನನಗೆ ನೋಡೋಕ್ಕಾಗಲಿಲ್ಲ. ಅಪ್ಡೇಟ್ ಏನಪ್ಪ ಅಂದರೆ, ಹಿರೇಬಾಗೇವಾಡಿ ಬೇಡ, ಹುಬ್ಳಿಗೆ ಹೋಗುನು ಅಂದರು. ಯಾಕಂದ್ರೆ ಹುಬ್ಳಿ ಒಳಗೆ ಮತ್ತೊಂದು 2 ಜನ 3 ಜನ ಅಲ್ಲಿ ಜಾಯ್ನ್ ಆಗೋದಾರಂತ. ಸೊ ಅಲ್ಲಿ ಹೋಗಿ ನಾಷ್ಟ ಮಾಡೋಣ ಅಂತ ಹೇಳ್ಯಾರು. ಸೊ ಅವರು ಹೋದರು, ನಾನು ಹೋಗಬೇಕು ಇವಾಗ. ನೋಡ್ರಿ, ಏನೇನು ತಿಳಿಯೋನಿಲ್ಲ, ಏನು ಮಾಡೋದು ತಿಳಿಯೋನಿಲ್ಲ. ಅದು ನೋಡ್ರಿ, ಇದಕ್ಕೆ ಹಾಕೋದ ಹಾಕಲಿಲ್ಲ, ಹಿಂಗಾಗತ್ತಿತ್ತು ನೋಡ್ರಿ. ತಿಳಿಯವಲ್ತು ಏನು ಮಾಡೋದು ಏನು ಬಿಡೋದು. ಅದ್ರೊಳಕ್ರಿ ಇವು ಗ್ಯಾಜೆಟ, ಅಯ್ಯಪ್ಪ ಸಾಕಾಗಿ ಹೋಯ್ತು. ಈ ಗ್ಯಾಜೆಟ್ದೊಳಗೆ ಬ್ರೇಕ್ ಯಾವ್ದಾ ಏನೇನು ಅರ್ಥ ಆಗವತ್ತು. ಬರ್ರಿ ಹೋಗಿಬಿಡೋಣ ಅಂತ ಮುಂದೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓವಲವೇ ನೀನಲ್ಲಿ ಹುಡುಕಾಟ ನನಗಿಲ್ಲಿ. ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ, ನೋವಲ್ಲು ನೀನೆ
ನಲಿವಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ. ಹಾಯ್ ಕಿತ್ತೂರು, ನಮಸ್ಕಾರ. VSP ಕಿತ್ತೂರ್ಗೆ ಬಂದಾರ ನೋಡ್ರಿ. ಎಲ್ಲರೂ ಕೇಳ್ತಿದ್ರಲ್ಲ ಕಿತ್ತೂರ್ಗೆ ಬರ್ರಿ ಅಂತೇಳಿ. ಸೊ ಫೈನಲಿ ನಾನು ಕಿತ್ತೂರೊಳಗೆ ಕಿತ್ತೂರು ಒಳಗೆ ಬಂದಿಲ್ಲ, ಬಟ್ ಕಿತ್ತೂರು ಮ್ಯಾಲೆ ನೋಡಿದ್ದೀನಿ. ಸೊ ಕಿತ್ತೂರು ರಾಣಿ ಚೆನ್ನಮ್ಮಗೆ ಜೈ, ಮತ್ತೆ ಅವಳ ಬಲಗೈ ಬಂಟ ರಾಯಣ್ಣಗೆ ಜೈ. ಜೈ 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 ಬಜರಂಗ. ಸೊ ಕಿತ್ತೂರೊಳಗೂ ನಮ್ಮ ತಮ್ರು ಇದಾರು, ಮೀನ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ನನ್ನ ಇನ್ಸ್ಟಾ ಒಳಗೆ ಯಾರು ನನ್ನ ಹಿಂಬಾಲಕರಿದಾರಲ್ರಿ, ಅವರು ಕೂಡ ಕಿತ್ತೂರಿಂದ ಭಾಳ ಜನ ಇದ್ದಾರೆ. ಸೊ ಮೆಸೇಜ್ ಎಲ್ಲ ಹಾಕ್ತಿರ್ತಾರೆ ನನಗೆ. ಸೊ ಅವ್ರಿಗೆಲ್ರಿಗೂ ಹಾಯ್ ಹಾಯ್ ಹಾಯ್, ನಮಸ್ಕಾರ. ಹುಬ್ಬಳ್ಳಿ, ನಾವಿವಾಗ ಹುಬ್ಬಳ್ಳಿ ಧಾರವಾಡ ರೋಡ್ ಮ್ಯಾಗೆ ಇದ್ದೀವಿ. ಸೊ ಇವ್ರು ಇನ್ನೂ ಎಲ್ಲಿ ನಿಲ್ತಾರಂತೆ ನನಗೂ ಗೊತ್ತಿಲ್ಲ. 3 ಗಾಡಿ, ನಂದೊಂದು 4, ಇನ್ನೂ 2 ಜಾಯಿನ್ ಆಗ್ತಾವೆ ಅನಿಸ್ತೈತಿ. ಸೊ ನೋಡಿ ಮತ್ತೆ ಯಾಕೆ ಇಲ್ಲಿ ಸ್ಟಾಪ್ ಮಾಡಿದ್ರು, ಏನು ನಾಷ್ಟ ಮಾಡಿ ಹೋಗುಣ ಅನ್ನತ್ತಾರೇನು ಇಲ್ಲಿ. ಓಕೆ, ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋದಂತ. ಯಾವುದಿದು, ಬಿಗ್ ಮಿಶ್ರಾ ಪೇಡ, ದ ಸ್ಪೆಷಲ್ ಧಾರವಾಡಿಯನ್ಸ್. ಮತ್ತೊಬ್ಬರು ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಾಯ್ ಸರ್. ಸರ್ ವಿಶು ಪಾಟೀಲ್ ಅಂತೇಳಿ, ತಮ್ಮ ಹೆಸರು? ಡಾಕ್ಟರ್ ಮೆಹತಾ ಮುಲ್ಲಾ ಫ್ರಮ್ ಚಿಕ್ಕೋಡಿ. ಚಿಕ್ಕೋಡಿ ಅವರು, ಮೆಹತಾ ಮುಲ್ಲಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ದಿಸ್ ಈಸ್ ವಿಶು ಪಾಟೀಲ್. ನಿಮ್ಮ ಹೆಸರು ಸರ್? ಸಂತೋಷ್ ನಿಡೋನಿ, ರಾಯಬಾಗ್. ಓಕೆ, ಥ್ಯಾಂಕ್ ಯು ಸರ್. ಹ್ಯಾಪಿ ಜರ್ನಿ ಸರ್. ನಾವು ಬರ್ತಾ ಇದ್ದೀವಿ ನಿಮ್ಮ ಜೊತೆ. ಅನೂಪ್ ಅವ್ರ ಆಗಲೇ ಭೇಟಿಯಾಗ್ಯವ್ರಿ, ಮತ್ತೊಂದು ಬೈಟ್ ತೊಗೊಳತ್ತೀವಿ. ಸೊ ಹ್ಯಾಪಿ ಜರ್ನಿ, ಬರ್ರಿ ನಮ್ಮ ಜೊತೆ ಎಂಜಾಯ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನಾಷ್ಟ ಆಯ್ತು ಇವಾಗ. ಇಲ್ಲಿಂದ ಇನ್ನು ಇದಕ್ಕೆ ಹೋಗೋದಂತ, ಬೆಣ್ಣೆ ದೋಸೆ ತಿನ್ನುವ ಬನ್ನಿ. ಇದ್ರೆ 20 ಸಲ ಕೀಲಿ ಮರ್ಯಾತೇನೆ ರೀ. ಕೀಲಿ ಮರೆತ್ರ ಕಿಶಾಗ ಇಟ್ಕೊಂಡ್ರೆ ಇದು ಗ್ಲೌಸ್ ತೆಗಿಬೇಕು, ಆಮೇಲೆ ಕಿಶಾಗ ಕೈ ಹಾಕಬೇಕು, ಆಮೇಲೆ ತೆಗಿಬೇಕು ಹಾಕಬೇಕು. ಸಾಕಾಗಿ ಹೋಯ್ತಪ್ಪ ಇದು. ಈ ರೈಡರ್ಗಳು ಹೆಂಗೇನು ರೈಡ್ ಮಾಡ್ತಾರೋ ಯಾರಿಗೆ ಗೊತ್ತಾ, ಲಾಗ್ ಹೆಂಗೆ ಮಾಡ್ತಾರೋ, ಇದು ಹೆಂಗೆ ಮಾಡ್ತಾರೋ. ಅಯ್ಯೋ ದೇವ್ರೆ, ಸಾಕಾಗೋಯ್ತು. 20 ಸಲ ತೆಗಿಯೋದಾಗತ್ತೈತಿ. ಸೊ ಬನ್ನಿರಿ ಮುಂದೆ ಹೋಗೋಣ ಅಂತ ದಾವಣಗೆರೆಗೆ. ಗಜೋದ್ಗರ, ಬಕಾಸುರ. ಸಂಕೇಶ್ವರದಾಗ ಕುಡಿಸಿದ್ದಲ್ರಿ ಇದಕ್ಕೆ. ಎಷ್ಟು ಕಿಲೋಮೀಟ್ರಿಗೆ ಒಮ್ಮೆ ಹಾಕ್ಬೇಕು ನಾವು? ಬಂದೇನಿ ರೀ ಅವನಿ ಬೆನ್ನೂರೊಳಗೆ 1000 ರೂಪಾಯಿ ಹಾಕ್ಬೇಕು. ಮತ್ತೆ ಇವಾಗ ಎಷ್ಟು ಬಿದ್ದಿದ್ದು ಅಷ್ಟು ಹಾಕೋಣ. ಹಾಂ, ಎಷ್ಟು ಹಿಡಿದಿತ್ತು ಅಷ್ಟು ಹಾಕಿ. ಭಾಳ ಫುಲ್ಲು ಮಾಡಬೇಡ. 231 ಆಯ್ತು. ಮತ್ತು ನಮ್ಮ ಜರ್ನಿ ಇದು ಯಾವ ಊರಂದ್ರೆ ಬೀರೂರು, ಚನ್ನಗಿರಿ, ಸಂತೆಬೆನ್ನೂರು ಅದ. ಓ, ಇಲ್ಲಿ ಬಂದಿನಲ್ರಿ ನಾನು. ನನ್ನ ಹಳೆ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಸಂತೆಬೆನ್ನೂರು. ನಮಸ್ಕಾರ ಅದ ನೋಡ್ರಿ, ಇದು ನೋಡ್ರಿ ನನ್ನ ಲೆಫ್ಟ್ ಸೈಡ್ ಕಾಣ್ತಿತ್ತಲ್ರಿ ನಿಮಗೆ, ಕಲ್ಯಾಣಿ. ಸೊ ಇದು ಮುಸಾಫಿರ್ ಖಾನ ಮತ್ತು ಹೊಂಡ. This is the third time I am saying hi to Santebennuru. Hi.
ಏನು ಪ್ಲೇಸ್ ಐತ್ರಿ ಇದು ಜಕಾಸ್ ಕಾಣಾಕತೈತಲ್ಲ. ಯಾವುದೋ ಒಂದು ಕೇರಳ ವೈಬ್ ತಂದು ಕೊಟ್ಟಂಗೆ ಆಗತೈತಿ. ಓ ಇದು ಕರ್ನಾಟಕ. ಏನು ಚಂದ ಕಾಣ್ತೈತಿ ನೋಡ್ರಿ. ಈ ಏರಿಯಾದಾಗ ನಾನೊಮ್ಮೆ ಡ್ರೋನ್ ಹಾರಿಸಿದ್ನೇನೋ ಅಂತ ಅನ್ಸಾಯ್ತಿ. ಹಾರಿಸಿರ್ಬಹುದು ಕೇರಳಕ್ಕೆ ಹೋಗುವಾಗ. ಎಸ್ ಕೇರಳಕ್ಕೆ ಹೋಗುವಾಗ ಹಾರಿಸಿದ್ದೆ. ಎಂಥ ವೈಬು ಪಾರ್ವತಿ, ಎಂಥ ವೈಬು. ಇದು ಕರ್ನಾಟಕ ಕಣೆ, ಕರ್ನಾಟಕ. ಫೀಲ್ ಲೈಕ್ ಕೇರಳ. ನೋಡ್ರಿ ಇದು ಹಿಮಾಲಯನ್ ರೈಡ್. ಏನು ಓಡ್ತಾವ್ರಿ ಗಾಡಿ ನೋಡ್ರಿ. ಆದ್ರೆ ಊಟನೂ ಹಂಗೆ ಮಾಡ್ತಾವ್ರೆ ಇವೇನು ಕಮ್ಮಿ ಇಲ್ಲ ಇವು. ಮೂವತ್ತೆ ತಿನ್ನೋದು, ಮೂವತ್ತೆ ಓಡೋದು. ಅಂದ್ರೆ ಮೂವತ್ತೆ ಏನು ಮಲಗಂಗಿಲ್ರ. ಮಸ್ತ್ ಬೆನ್ನಿ ಹಂಗೆ ಓಡ್ತೈತಿ ಗಾಡಿ. ಜಸ್ಟ್ ಇವಾಗ ಊಟಕ್ಕೆ ನಿಂತಿದ್ದೀವಿ. ಯಾವ ಊರಂತ ಗೊತ್ತಿಲ್ಲದ ಒಳಗೆ ನಮ್ಮ ಆತಿಥ್ಯ ಹೇಗಾಗುತ್ತೆ ನೋಡೋಣ. ಇದು ಕಡೂರು ಅಂತ ನೋಡ್ರಿ. ನಾವು ಈಗ ಊಟ ಮಾಡಿದ್ವಲ್ಲ ಆ ಪ್ಲೇಸು ಆತಿಥ್ಯ ಅನ್ನೋದು ಕಡೂರು ಒಳಗೈತಿ. ಸೊ ಊಟ ಚಲೋ ಇತ್ತಲ್ಲಿ, ಎಲ್ಲರೂ ಎಂಜಾಯ್ ಮಾಡಿರು, ವೆಜ್ ನಾನ್ ವೆಜ್ ಎರಡು. ಸ್ವಾಗತ ಟು ಚಿಕ್ಕಮಗಳೂರು. ಥ್ಯಾಂಕ್ ಯು ನಮ್ಮನ್ನು ಸ್ವಾಗತ ಕೋರಿದ್ದಕ್ಕೆ ಚಿಕ್ಕಮಗಳೂರಿಗೆ ಧನ್ಯವಾದಗಳು. ನಮಸ್ಕಾರ ಚಿಕ್ಕಮಗಳೂರು. ನಾವು ನಿಮ್ಮೂರಲ್ಲಿ ಬಂದಿದ್ದೀವಿ. ದ UK ರೈಡರ್ಸ್, ದ ಮಾನ್ಸೂನ್ ಗ್ರೂಪ್ ಕೊಡಿದಾಗ ಇವತ್ತು ಇರಾರ್ದೇವಿ. ಇವತ್ತು ಇದ್ದು ನಾಳೆ ಮುಳ್ಳಯ್ಯನಗಿರಿ, ಆಮೇಲೆ ಧರ್ಮಸ್ಥಳ, ಆಮೇಲೆ ಅನ್ಸೋ ಮಟ್ಟಿಗೆ ಕೊಡಚಾದ್ರಿ ಎಂಟ್ರಿ ಆಗತ್ತೆ. ಸೊ ಲಾಸ್ಟ್ ಅದನ್ನು ಮಾಡಿಕೊಂಡು ನಮ್ಮ ಊರಿಗೆ ಹೋಗಬೇಕು. ಸೊ ಈ ರೈಡ್ ಅಂತೂ ಸೂಪರಾಗಿತ್ತು, ಭಾಳ ಮಜಾ ಬಂತು ರೀ ನನಗಂತೂ. ಗಾಡಿ ಅಂತೂ ಬೆನ್ನೆ ಓಡಿದಂಗೆ ಓಡಾಕತೈತಿ. ಸರಿ ಎಣ್ಣಿನೂ ಹಂಗೆ ತಿನ್ನತೈತಿ. ನಾ ಯಾವತ್ತೂ ಇಂಥ ದೊಡ್ಡ ಗಾಡಿ ಯಾವತ್ತೂ ಸಾಕಿಲ್ಲಲ್ಲ. 200 ಹಾಕಿರೋ 700 ಓಡಿಸೋ ಮಕ್ಕಳು ನಾವು. ಇಲ್ಲಿ 1000 ಹಾಕಿರೋ 500 ಓಡುವಂಥದ್ದು. ಸೊ ಆನೆ ಸಾಕಿದ್ದೀವಿ ಅಂದಮ್ಯಾಗ ಹಿಂದೆ ಮುಂದೆ ನೋಡಬಾರ್ದು. ಸಾಲ ಮಾಡಿ ಆದರೂ ಅದನ್ನು ಸಾಕ್ತೀನಿ. ಸೊ ಎಲ್ಲಿ ರೂಮ್ ಮಾಡ್ಯಾರಂತ ಗೊತ್ತಿಲ್ಲ. ಸರ್ಚ್ ಮಾಡ್ಕೋತ ಹೊಂಟೇವು. ಅಂದ್ರೆ ಅವರು ಒಬ್ಬರು ಮ್ಯಾಪ್ ಹಚ್ಚಾರು. ಅವ್ರ ಮ್ಯಾಪಿಂದ ನಾವು ಹಂಗೆ ಡಿಗಿ ಹೊಂಟೇವು. ಇವಾಗ ಶುರು ಆಯಿತು ಎಲ್ಲೆಲ್ಲೂ ಫಾಗಿ. ಓ ಚಿಕ್ಕಮಗಳೂರ, ಓ ಚಿಕ್ಕ ಮಲ್ಲಿಗೆ, ಸಕ್ಕರೆಯ ಮಾತು ಒಂದೇಳೆ ಮೆಲ್ಲಗೆ. ಏನು ವಾಯು ಐತ್ರಿ. ವಾ ಈಗಿಂತ ಒಂದು ಸ್ವಲ್ಪ ಚಳಿ ಶುರು ಆಯ್ತು ನೋಡ್ರಿ. ಓಹೋ